ನ್ಯೂಸ್ ಎಕ್ಸ್‌ಪ್ರೆಸ್ at 6 ಗೆ ಸ್ವಾಗತ. ನಾನು ಮಧುಶ್ರೀ. ಯಾದಗಿರಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಪಿಎಸ್ಐ ಸಾವು ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸದ್ಯ ತನಿಖೆಯನ್ನ ಸಿಐಡಿಗೆ ನೀಡಲಾಗಿದ್ದು ಸಿಬಿಐಗೆ ಕೊಡಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ. ಪಿಎಸ್ಐ ನಿಗೂಢ ಸಾವು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಪಿಎಸ್ಐ ಸಾವಿನ ತನಿಖೆಯನ್ನ ಸಿಐಡಿಗೆ ವಹಿಸುತ್ತಿದ್ದಂತೆ ಸಿಐಡಿ ತಂಡ ಯಾದಗಿರಿಗೆ ಎಂಟ್ರಿ ಕೊಟ್ಟಿದೆ. ಸಿಐಡಿ ಡಿವೈಎಸ್ಪಿ ಪುನೀತಾ ನೇತೃತ್ವದ ತಂಡ ಯಾದಗಿರಿಗೆ ಬಂದಿದ್ದು ಯಾದಗಿರಿ ನಗರ ಪೊಲೀಸರಿಂದ ಕೇಸ್ ಫೈಲ್ ಪಡೆಯಲಿದೆ. ಜೊತೆಗೆ ಎಫ್ಐಆರ್ ಪ್ರತಿ, ಪಂಚನಾಮೆ ವರದಿ ಸೇರಿದಂತೆ ಮಾಹಿತಿ ಪಡೆಯಲಿದೆ. ಯಾದಗಿರಿ ಕೈ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಎಗ್ಗಿಲ್ಲದೆ ವರ್ಗಾವಣೆ ದಂಧೆ ನಡೆಸುತ್ತಿದ್ದ ಅಂತ ಆರೋಪಿಸಲಾಗಿದೆ. ತಮ್ಮ ಕ್ಷೇತ್ರದ ಠಾಣೆಗಳನ್ನ ಒಂದ್ ರೀತಿ ಹರಾಜಿಗೆ ಇಟ್ಟಿದ್ದ ತುನ್ನೂರ್ 4-5 ಜನ ಪಿಎಸ್ಐಗಳ ಮಧ್ಯೆ ಪೈಪೋಟಿ ಏರ್ಪಡಿಸುತ್ತಿದ್ದ. ದುಡ್ಡು ಜಾಸ್ತಿ ಕೊಟ್ಟವರಿಗೆ ಪೋಸ್ಟಿಂಗ್ ಕೊಡೋದೇ ಕಾಯಕ ಮಾಡಿಕೊಂಡಿದ್ದ ಅಂತ ಆರೋಪಿಸಲಾಗಿದೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಪತ್ನಿಗೆ ಇಲಾಖೆಯಲ್ಲಿ ಕೆಲಸ ಕೊಡಬೇಕು ಹಾಗೂ ಪರಿಹಾರ ಕೊಡಲು ತೀರ್ಮಾನಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಯಾದಗಿರಿಯ ಉಸ್ತುವಾರಿ ಸಚಿವರು ಕುಟುಂಬಕ್ಕೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದ್ರು. ಅವರ ಶ್ರೀಮತಿಯವರಿಗೆ ಇಲಾಖೆಯಲ್ಲಿ ಕೆಲಸ ಕೊಡಬೇಕು ಮತ್ತು ಕಾಂಪನ್ಸೇಷನ್ ಕೂಡ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದನ್ನು ಕೂಡ ಜಿಲ್ಲಾ ಸಚಿವರು ಹೋಗಿ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಠಾಣೆಗಳನ್ನ ಹರಾಜಿಗಿಟ್ಟಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕೆಲಸ ಮಾಡ್ತಾನೋ ಇಲ್ವೋ ನೋಡಲ್ಲ, ಹರಾಜಿನ ಮೂಲಕ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಆರೋಪಿಸಿದ್ರು. ಇದು ಅಧಿಕಾರಿಗಳ ತಪ್ಪಲ್ಲ, ಇಂತಹ ವ್ಯವಸ್ಥೆ ತಂದಿರೋ ಕಾಂಗ್ರೆಸ್ ಇಲ್ಲಿ ಅಪರಾಧಿ ಅಂತ ಹೇಳಿದ್ರು. ಕೇವಲ ಬಂದು 7-8 ತಿಂಗಳಾಗಿತ್ತು, ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ದುಡ್ಡು ಕೊಡು ಅನ್ನುವಂಥ ಒತ್ತಡ ಹಾಕಿದ್ದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವರ ಅಚಾನಕ್ ನಿಧನ ಆಗ್ತದೆ. ಇದರ ಬಗ್ಗೆ ಅನೇಕ ಸಂಶಯಗಳನ್ನು ಎತ್ತಾರೆ. MLA ಎಬ್ಸ್ಕೊಂಡು ಆಗ್ತಾರಲ್ಲಿ ಇವರು ಕಾಂಗ್ರೆಸ್ ಪಾರ್ಟಿ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳದಲ್ಲಿರುವ ಮೃತ ಪಿಎಸ್ಐ ಮನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಈ ವೇಳೆ ಮೃತ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಈ ವೇಳೆ ಆರ್ ಅಶೋಕ್ಗೆ ಮಾಜಿ ಶಾಸಕ ರಾಜುಗೌಡ ಸೇರಿದಂತೆ ಸ್ಥಳೀಯ ನಾಯಕರು ಸಾಥ್ ನೀಡಿದ್ರು. ಪರಶುರಾಮ್ ಕುಟುಂಬದವರು ಅಶೋಕ್ ಎದುರು ಕಣ್ಣೀರು ಹಾಕಿ ನ್ಯಾಯಕ್ಕಾಗಿ ಮೊರೆ ಇಟ್ರು. ಇಲಾಖೆಯಿಂದ ದೂರು ಕೊಡಲಿಲ್ಲ, ನಾವು ಕೂಡ ಸಿಐಡಿ ಡಿಮ್ಯಾಂಡ್ ಮಾಡಿಲ್ಲ, ಇದು ಸಿಬಿಐ ತನಿಖೆ ಆಗಬೇಕು ಅಂತ ಕುಟುಂಬದವರು ಆಗ್ರಹಿಸುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ನಾನು ಕೂಡ ಹೇಳ್ತಿದ್ದೀನಿ, ಸಿಬಿಐ ತನಿಖೆ ಆದ್ರೆ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ನಾವ್ಯಾರು ಸಿಐಡಿ ತನಿಖೆ ಕೇಳಿಲ್ಲ, ಇದು ಸಿಬಿಐ ತನಿಖೆ ಆಗಬೇಕು. ಇದು ಭ್ರಷ್ಟಾಚಾರ, ಇದು 30 ಲಕ್ಷ ಕೇಳಿರುವಂಥದ್ದು, ಇದು ಪ್ರೂವ್ ಆಗಬೇಕು. ಅದರಿಂದ ಸಿಬಿಐ ತನಿಖೆ ಆದರೆ ಮಾತ್ರ. ತನ್ನ ಮಗನ ಸಾವಿಗೆ ಕಾರಣರಾದವರನ್ನ ಬಂಧಿಸಿ ನನ್ನ ಸೊಸೆಗೆ ಬದುಕಲು ದಾರಿ ಮಾಡಿಕೊಡಬೇಕು ಅಂತ ಪರಶುರಾಮ್ ತಂದೆ ಜನಕಮುನಿ ಆಗ್ರಹಿಸಿದ್ದಾರೆ. ನಮ್ಮದು ಬಡ ಕುಟುಂಬ, ಮಗ ಕಷ್ಟಪಟ್ಟು ಓದಿ ನೌಕರಿ ಪಡೆದಿದ್ದ ಅಂತ ಹೇಳಿದ್ರು. ಸ್ವಲ್ಪ ಮಕ ಸಪ್ಪತ್ರಿ, ಕಪ್ಪತ್ತು ಮಕ ಸಣ್ಣ ಮಾಡಿದ್ದ. ಯಾಕ ಮಕ ಸಣ್ಣ ಮಾಡ್ಯಾನ ಈತ ಏನಪ್ಪ ಅಂತ ಕೇಳಿ, ಆದ್ರೆ ನಾನು ಮುಂದೆ ಏನು ಹೇಳ್ಕೊಂಬಲ್ಲ. ಎರಡನೇ ದಿನವೂ ದೋಸ್ತಿಗಳು ಪಾದಯಾತ್ರೆಯ ಕಹಳೆ ಮುಂದುವರೆಸಿದ್ದಾರೆ. ಆದರೆ ಪಾದಯಾತ್ರೆಯ ಮಧ್ಯೆ ಡಿಸಿಎಂ ಡಿಕೆ ಮತ್ತು ಕೇಂದ್ರ ಸಚಿವ ಎಚ್ಡಿಕೆ ಮಾತಿನ ಯುದ್ಧ ಇದೀಗ ತಾರಕಕ್ಕೆ ಏರಿದೆ. ಹಾಗಿದ್ರೆ ಎಚ್ಡಿಕೆಗೆ ಡಿಕೆ ಹಾಕಿದ ಓಪನ್ ಚಾಲೆಂಜ್ ಏನು ಅಂತ ನೋಡೋಣ. ಡಿಕೆ ವರ್ಸಸ್ ಎಚ್ಡಿಕೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಹಾಗೂ ಎಚ್ಡಿಕೆ ನಡುವಿನ ಮಾತಿನ ಕದನ ಜೋರಾಗಿದೆ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಡಿಕೆ ವಿರುದ್ಧ ಎಚ್ಡಿಕೆ ಗುಡುಗಿದ್ರು. ಮಾಜಿ ಯೋಧನ ಮಗಳನ್ನ ಕಿಡ್ನಾಪ್ ಮಾಡಿ ಆಸ್ತಿಯನ್ನು ಬರೆಸಿಕೊಂಡ್ರು ಅಂತ ಬಾಂಬ್ ಸಿಡಿಸಿದ್ರು. ಕುಮಾರಸ್ವಾಮಿ ಮಾತಿಗೆ ನಿನ್ನ ಆಸ್ತಿ ಎಷ್ಟಿದೆ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ಅದ್ಯಾವುದೋ ನಿಮ್ಮ ಅಜ್ಜಯ್ಯನ ನೆನೆಸ್ಕೊಂಡು ಮಾತಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ, ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂಥ ರಾಮಸ್ವಾಮಿ ಮಿಲಿಟರಿಯಿಂದ ನಿವೃತ್ತಿ ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ
ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನ್ಯಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯಿತು, ಆ ಚೆಕ್ ಹಣನೂ ಕೊಡಲಿಲ್ಲ. ಏನಾದರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತು ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ತರಿಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ? ಕುಮಾರಣ್ಣ, ನಾನು ಪ್ರಶ್ನೆ ಕೇಳಿದ್ದೀನಿ. ನನ್ನ ಆಸ್ತಿ ಚರ್ಚೆ ಮಾಡೋದು ನೀನು ಫಸ್ಟ್ ಮೊದಲಿಂದ ಬಾ. ನೀನು ಕುಮಾರಣ್ಣ, ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ಲವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಉತ್ತರ ಕೊಡಬೇಕು. ನಾನು ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ರೈತನಾಗಿದ್ದೇನೆ, ಕಂಡವರ ಜಮೀನು ಲೂಟಿ ಮಾಡಿಲ್ಲ ಅಂತ ಡಿಕೆ ವಿರುದ್ಧ ಎಚ್ಡಿಕೆ ಅಬ್ಬರಿಸಿದ್ರು. ಇದಕ್ಕೆ ಕೆರಳಿದ ಡಿಕೆ ಹುಟ್ಟಿದವೆಲ್ಲ ಬಸವ ಆಗಲ್ಲ, ರೈತರು ಆಗಲ್ಲ ಅಂತ ಟಕ್ಕರ್ ಕೊಟ್ರು. ಗೌರವಿತವಾಗಿ ಒಬ್ಬ ರೈತನ ಮಗನ ಕೆಲಸ ಮಾಡ್ತಾ ಇದ್ದೇನೆ. ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ, ಪರಂಗಿ ಗಿಡ ಹಾಕಿದ್ದೇನೆ. ಇದು ನಾನು ಬೆಳ್ಕೊಂಡ್ ಬಂದಿರತಕ್ಕಂಥ ದಾರಿ. ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವರ ಜಮೀನು ಹೊಡಿಲಿಕ್ಕೆ ಹೋಗಿಲ್ಲ. ಮಾಗಡಿ ತಾವರೆಕೆರೆನಲ್ಲಿ ಇವತ್ತು ಯಾವ DLFನ ಹೆಸರಿನಲ್ಲಿ ಯಾವುದೋ ಎಂಥದಪ್ಪ ಒಂದು ಕಂಪನಿ ಬೇರೆ ಮಾಡ್ಕೊಂಡು ಏನೇನು ನಡೆಸ್ತಾ ಇದ್ರೆ ಆಂಧ್ರ ಪ್ರದೇಶದವ್ರ ಜೊತೆ ಸೇರಿ ಬಿಚ್ಚದಕ್ಕೆ ಹೋದರೆ ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದು CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟೋವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತಗಜಗಳ ನಡುವೆ ಆಸ್ತಿ ಕದನ ಜೋರಾಗಿದೆ. 15 ವರ್ಷಗಳ ಹಿಂದೆ ಎಷ್ಟು ಆಸ್ತಿ ಇತ್ತೋ ಅಷ್ಟೇ ಇದೆ. ನಿಮ್ಮ ಬಳಿ ಇದ್ದಿದ್ದು ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು VCR ಅಂತ ಎಚ್ಡಿಕೆ ಗುಡುಗಿದ್ರು. ಇದಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋದ DCM ಡಿಕೆ ನಿಮ್ಮ ಫ್ಯಾಮಿಲಿ ಆಸ್ತಿ ಎಷ್ಟಿದೆ ಗೊತ್ತಿದೆ ಅಂತ ಕೆಂಡ ಕಾರಿದ್ರು. ಅವತ್ತು ದೇವೇಗೌಡರು ಬರೋದಕ್ಕಿಂತ 15 ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಆಸ್ತಿ ಇವತ್ತು ಮುಂದುವರೆದಿದೆಯೇ ಹೊರತು ಆಸ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ನಾನಿಲ್ಲಿ. ನಿಮ್ಮ ಆಸ್ತಿ ಏನಿತ್ತು ನನ್ನ ಕೇಳಿದ್ದೇನೆ ಒಂದು ಪ್ರಶ್ನೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಒಂದು VCR, ಇದರಿಂದ ಪ್ರಾರಂಭ ಮಾಡಿದ. ಇವತ್ತು ಆ 68 ಎಕರೆ ದಲಿತರಿಗೆ ಸೇರ್ಬೇಕಾದಂಥ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಸೊಸೈಟಿಯನ್ನ ಅಸಲಿ ಮಾಡಿ ಕರ್ಮಕಾಂಡ ಏನಿದೆ, ಅಸಲು ನಕಲು ಏನು ಮಾಡಿದ್ರಿ, ಆ ದಲಿತರಿಗೆ ದೊರಕಬೇಕಾದಂತ ನಿವೇಶನಗಳನ್ನ ಲಪಟಾಯಿಸಿದಂತ ನಿಮ್ಮಂತ ವ್ಯಕ್ತಿ ಕುಮಾರಸ್ವಾಮಿ ಆಸ್ತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿದೆಯಾ? ಇನ್ನು ಅದೇನೋ ಬಿಚ್ಚುತ್ತೇನೆ ಅಂತಿದ್ಯಲ್ಲಪ್ಪ, ಏನ್ ಬಿಚ್ಚುತ್ತೀಯ ಬಿಚ್ಚು ಅಂತ ಎಚ್ಡಿಕೆ ಸವಾಲ್ ಹಾಕಿದ್ರು. ಇದಕ್ಕೂ ಕೌಂಟರ್ ಕೊಟ್ಟಿರೋ DCM ಡಿಕೆ ನಿನ್ನ ಮೈನಿಂಗ್ ಕೇಸ್ ಬಗ್ಗೆ ಚರ್ಚೆ ಮಾಡಿಲ್ಲ, ಎಲ್ಲ ಪಟ್ಟಿ ಬಿಡುಗಡೆ ಮಾಡುತ್ತೇನೆ ಅಂತ ಅಬ್ಬರಿಸಿದ್ರು. ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ? ಏನು ಬಿತ್ತಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರು, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇವತ್ತು ಒಂದು ಟ್ರಯಲ್ ನೋಡ್ದ, ಒಂದು ಟ್ರಯಲ್ ಬಿಜೆಪಿ ಅವ್ರಿಗೆ ಎದುರಿಸಕ್ಕೆ. ಎಚ್ಡಿಕೆ ಬಾ ಮತ್ತೊಮ್ಮೆ ಯುದ್ಧ ಮಾಡೋಣ ಅಂತ ರಾಮನಗರದಲ್ಲಿ ಡಿಕೆ ಓಪನ್ ಸವಾಲ್ ಹಾಕಿದ್ರು. ನಾನು ಸ್ಟ್ರೈಟ್ ಫೈಟರ್ ನಿನಗೂ ಗೊತ್ತಿದೆ ಎಂದು ಏಕವಚನದಲ್ಲೇ ಗುಡುಗಿದ್ರು. ಅವ್ರದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದೆ ಅಂತೆ, ಡಿವೈಡ್ ಆಗ್ಬಿಟ್ಟಿದೆ ಅಂತೆ.
ಡಿವೈಡ್ ಆಗ್ಬಿಟ್ಟಿದ್ಯಂತೆ. ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ನ ಹಂಚ್ಬಿಟ್ಟಿದ್ದಂತೆ. ಏನ್ರಿ, ಐ ಆಮ್ ಎ ಸ್ಟ್ರೈಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್. ನಿನಗೂ ಗೊತ್ತಿದೆ ನನ್ನ ಹೋರಾಟ, ನೀನು ಅನುಭವಿಸಿದ್ಯಾ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ಯಾ ನೀನು. ಭಗವಂತ ಅವಕಾಶ ಕೊಡ್ಲಿ, ನೋಡೋಣ, ಟೈಮ್ ಬರಲಿ, ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ, ಇನ್ನೊಂದ್ಸತಿ ಯುದ್ಧ ಮಾಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಜ್ಜಯ್ಯನ ಶಾಪ ಪ್ರಾರಂಭವಾಗಿದೆ. ಅವರು ರಕ್ಷಣೆ ಕೊಡಲ್ಲ ಅಂತ ಎಚ್ಡಿಕೆ ಪಂಚ್ ಕೊಟ್ಟಿದ್ರು. ಇದಕ್ಕೂ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ದಾಖಲೆ ಸಮೇತ ಬರಲಿ ಅಂತ ಸವಾಲ್ ಹಾಕಿದ್ರು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ, ಆ ಕಲ್ಲೊಡಿಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ, ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು. ಇದನ್ನ ಅದಕ್ಕೆ ಹೇಳಿದ್ದು, ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ, ಅವರಿಗೆ ಕಾಲ ಮೀರೋಗಿದೆ. ಬಿಎಸ್ವೈಗೆ ನಾನು ದ್ರೋಹ ಮಾಡಿಲ್ಲ ಅಂತ ಎಚ್ಡಿಕೆ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಡಿಸಿಎಂ ಡಿಕೆ ಅಪ್ಪ ಮಕ್ಕಳ ಬಗ್ಗೆ ಹುಷಾರಾಗಿರುವಂತ ಹೇಳಿದ್ರು ಅಂತ ಎಚ್ಡಿಕೆ ಡಿಚ್ಚಿ ಹೊಡೆದ್ರು. ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗಲಿ, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗಲಾಗಲಿ, ಯಡಿಯೂರಪ್ಪನವರು ನನಗೆ ಕೊಟ್ಟಂತ ಶಕ್ತಿ, ನಾನು ಅವರಿಗೆ ದ್ರೋಹ ಮಾಡಲಿಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂಥದ್ದು, ನನ್ನಿಂದ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿಲ್ಲ. ಇವನ್ನ ಬರೀ ಜಾತ್ಯತೀತ ತತ್ವವನ್ನು ಉಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೇನು ಹೇಳಿದ್ರು, ಡಿ ಕೆ ಶಿವಕುಮಾರ್, ಈ ಅಪ್ಪ ಮಕ್ಕಳು ಹುಷಾರು ಹುಷಾರು, ನನಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಡಿಸಿಎಂ ಡಿಕೆ ಪಂಚ್ ಕೊಟ್ಟಿದ್ದಾರೆ. ಪಿಎಸ್ಐ ಹಗರಣ ನಡೆಯಿತು, ನಿಮ್ಮ ಹಗರಣ ಕಕ್ಕಿಸುತ್ತೇನೆ, ಆಗ ನಿಮ್ಮ ಸಿಎಂ ಹೋಮ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ನಿಮ್ಮ ಅವಧಿಯಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಬಡವರ ಬೋವಿ ಹಣ, ಜಿಲ್ಲಾ ಪಂಚಾಯತಿ ಹಣ, ಕಿಯಾನಿಕ್ಸ್ ನಲ್ಲಿ ಏನು ಹಣ ವರ್ಗಾವಣೆ ಮಾಡಿ ನೀವು ನುಂಗಿ, ಇನ್ನ ಮೈಯಲ್ಲಿ ಆ ಕೊಳಕಿದೆಯಲ್ಲ, ಆ ಕೊಳಕನ್ನ ಕಕ್ಕಿಸ್ಬೇಕು ನಾವು. ಈ PSI ಹಗರಣ ಏನ್ ನಡೀತಲ್ಲ, ನೀವೇ ಒಪ್ಕೊಂಡೆಲ್ಲ ರದ್ದು ಮಾಡಿದ್ರಲ್ಲ, ನಿಮ್ಮ ಹೋಮ್ ಮಿನಿಸ್ಟರ್, ನಿಮ್ಮ ಸಿಎಂ ಯಾಕೆ ರಾಜೀನಾಮೆ ಕೊಡಲಿಲ್ಲ? ಬಿಜೆಪಿ ಹಾಗೂ ಜೆಡಿಎಸ್ ಅವರದ್ದು ಪಾಪ ವಿಮೋಚನೆ ಪಾದಯಾತ್ರೆ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. ಬಿಜೆಪಿ ಕುಟುಂಬದವರು, ಕುಮಾರಸ್ವಾಮಿ ಕುಟುಂಬದವರು ಈ ಪಾದಯಾತ್ರೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರು. ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಬಿಜೆಪಿಯ ಕುಟುಂಬದವರು, ಬಿಜೆಪಿಯ ಮಂತ್ರಿಗಳು, ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಸೇರಿ ಏನು ತುಳುಕ ತೇಲಾಡ್ತಾ ಇದ್ದಾರೆ, ಅದಕ್ಕೆ ಇವತ್ತು ನಾವು ಉತ್ತರವನ್ನ ಕೇಳುವಂತ ಒಂದು ಅವಕಾಶವನ್ನ ಅವರು ಮಾಡಿಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಳೆ ಪ್ರವಾಹ ಕಮ್ಮಿಯಾಗಿದ್ದು ಇದೀಗ ಸಾಂಕ್ರಾಮಿಕ ರೋಗಗಳು ಕಾಡುತ್ತಿವೆ. ಅತ್ತ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದ ಮೇಘಸ್ಫೋಟ ಜನರನ್ನ ಕಂಗಾಲಾಗಿಸಿದೆ. ಈ ಸುದ್ದಿಗಳನ್ನು ನೋಡೋಣ ರಣಚಂಡಿ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ 70 ಮನೆಗಳು ಜಲಾವೃತದಿಂದ ಮುಕ್ತಗೊಂಡಿದೆ. ಆದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಿದ್ದಂತೆ ಇದೀಗ ಸೊಳ್ಳೆಕಾಟ ಶುರುವಾಗಿದ್ದು ಮಲೇರಿಯಾ ಭೀತಿ ಶುರುವಾಗಿದೆ. ಗ್ರಾಮದಲ್ಲಿ ನಿರಂತರ ನೀರು ನಿಂತು ದುರ್ವಾಸನೆ ಎದ್ದಿದೆ. ನಾಳೆ ಸಿಎಂ ಬೆಳಗಾವಿ ಜಿಲ್ಲೆಯ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಗೋಕಾಕ್ ತಾಲೂಕಿನಲ್ಲಿ ಮಳೆಹಾನಿ ಪರಿಶೀಲಿಸುವ ಸಿಎಂ ಬಳಿಕ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಲಿದ್ದಾರೆ. ಅನಂತರ ಕಾಗವಾಡ, ಚಿಕ್ಕೋಡಿ ಭಾಗಕ್ಕೂ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಜೊತೆಗೆ ಮಾಂಜರೆ ಬ್ರಿಡ್ಜ್ ಕೂಡ ಸಿಎಂ ವೀಕ್ಷಣೆ ಮಾಡಲಿದ್ದಾರೆ. ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ.
ಮಹಾರಾಷ್ಟ್ರದಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಪುಣೆಯ ಚಿಂಚವಾಡದಲ್ಲಿರುವ ಗೋಸಾವಿ ದೇಗುಲ ಜಲಾವೃತವಾಗಿದೆ. ಇಲ್ಲಿನ ವಾವ್ನಾ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿ ಭಾರಿ ಆತಂಕ ಎದುರಾಗಿದೆ. ಅತ್ತ ಮುಂಬೈನಲ್ಲೂ ಮಳೆ ಅಬ್ಬರಿಸುತ್ತಿದ್ದು ಮರೀನ್ ಡ್ರೈವ್ ಬೀಚ್ನಲ್ಲಿ ಭಾರಿ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಸಂಭವಿಸಿದ ಮೇಘ ಸ್ಫೋಟ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಲಾಹೋಲ್ ಸ್ಪಿಟಿ ಎಂಬಲ್ಲಿ ಇಡೀ ಗುಡ್ಡವನ್ನೇ ನೂಕಿ ನದಿ ಅಬ್ಬರಿಸಿದ್ದು ಡ್ರೋನ್ನಲ್ಲಿ ದುರಂತದ ಭೀಕರತೆ ಸೆರೆಯಾಗಿದೆ. ಮನಾಲಿ ಮತ್ತು ಲಡಾಖ್ ಮಧ್ಯೆ ನಿರ್ಮಿಸಿದ್ದ ಗೋಫ್ತಾ ಬ್ರಿಡ್ಜ್ ನೀರಿನ ರಭಸಕ್ಕೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಇದೀಗ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಜಮ್ಮು ಕಾಶ್ಮೀರದಲ್ಲೂ ಮೇಘಸ್ಫೋಟ ಸಂಭವಿಸಿದ್ದು ಗಂಡೇರ್ಬಲ್ ಜಿಲ್ಲೆ ಅಕ್ಷರಶಃ ದತ್ತರಿಸಿ ಹೋಗಿದೆ. ಚೇರ್ವಾನ್ ಕಂಗನ್ ಪ್ರದೇಶದಲ್ಲಿ ಸಂಪೂರ್ಣ ನಾಶವಾಗಿದ್ದು ಸೇನೆಯಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಎಕರೆಗಟ್ಟಲೆ ಭತ್ತದ ಗದ್ದೆ ಜಲಾವೃತಗೊಂಡಿದ್ದು ಹಲವು ವಾಹನಗಳು ಕೆಸರು ಮತ್ತು ನೀರಿನಲ್ಲಿ ಸಿಲುಕಿಕೊಂಡಿವೆ. ಸದ್ಯ ಸೇನೆ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ ಕೋಲಾಹಲ ಎದ್ದಿದೆ. ಗಡೇರ್ಬಲ್ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಅವಾಂತರವಾಗಿದ್ದು ಕಾರು, ಬೈಕ್, ಹಲವು ಮನೆಗಳು ಕೊಚ್ಚಿ ಹೋಗಿವೆ. ಕಲ್ಲು ಬಂಡೆಗಳು ರಸ್ತೆಗೆ ಅಪ್ಪಳಿಸಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಉತ್ತರಾಖಂಡ್ನ ರುದ್ರಪ್ರಯಾಗದ ಸೋನಪ್ರಯಾಗದಲ್ಲಿ ಭಾರಿ ಮಳೆಯಾಗಿದ್ದು ತನ್ನೆದುರಿಗೆ ಬಂದ ಎಲ್ಲವನ್ನ ನದಿ ನುಂಗಿ ಹಾಕಿದೆ. ನಿನ್ನೆ ಸಂಜೆಯಿಂದ ಸುರಿಯುತ್ತಿರುವ ಮಳೆಯಿಂದ ಈವರೆಗೆ ಕನಿಷ್ಠ 6 ಜನ ಮೃತಪಟ್ಟಿದ್ದಾರೆ ಎನ್ನಲಾಗ್ತಿದೆ. ಅನೇಕ ಪ್ರವಾಸಿಗರು ಸೋನ್ಪ್ರಯಾಗ್ ಕೇದಾರನಾಥ ರಸ್ತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಉತ್ತರಾಖಂಡ್ನಲ್ಲೂ ಭಾರಿ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಸೋನಪ್ರಯಾಗನಲ್ಲಿ ಮಂದಾಕಿನಿ ನದಿಯ ಪ್ರವಾಹಕ್ಕೆ ರಸ್ತೆ ಮತ್ತು ವಿದ್ಯುತ್ ಕಂಬಗಳು ಕೊಚ್ಚಿ ಹೋಗಿವೆ. ಇನ್ನು ನದಿಯ ರಭಸಕ್ಕೆ ಇಡೀ ಗೌರಿಕೊಂಡ ಕೊಚ್ಚಿ ಹೋಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಬೆಂಗಳೂರಿನ ಬೊಮ್ಮಸಂದ್ರದ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಪತಿ ಸ್ಥಳದಲ್ಲೇ ಜೀವ ಬಿಟ್ಟಿದ್ರೆ ಪತ್ನಿ ಕಾಲು ಕಳೆದುಕೊಂಡಿದ್ದಾರೆ. ಅತ್ತ ಬೆಳಗಾವಿಯಲ್ಲಿ ಬೈಕ್ ಸಮೇತ ಕಾಲುವೆಗೆ ಬಿದ್ದಿದ್ದ ಸವಾರ ಶವವಾಗಿ ಪತ್ತೆಯಾಗಿದ್ದಾನೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಪಾದಯಾತ್ರೆ ನಡುವೆ ಇಂದು ಸಿಎಂ ನಿವಾಸದಲ್ಲಿಯೇ ಸಚಿವರೊಂದಿಗೆ ಎಐಸಿಸಿ ನಾಯಕರು ಸಭೆ ನಡೆಸಿದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ಸಚಿವ ಎಂಬಿ ಪಾಟೀಲ್, ಸಚಿವ ಕೆಎನ್ ರಾಜಣ್ಣ ಹಾಗೂ ಎಸ್ಎಸ್ ಮಲ್ಲಿಕಾರ್ಜುನ, ಶರಣಪ್ರಕಾಶ್ ಪಾಟೀಲ್, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಿವೃತ್ತ ಅಧಿಕಾರಿಗಳನ್ನ ಸೇವೆಯಲ್ಲಿ ಮುಂದುವರಿಸದಂತೆ ಸಿಎಂ ಆದೇಶ ನೀಡಿದ್ರೂ ಸಚಿವ ಜಮೀರ್ ಅಹಮದ್ ಕಿಮ್ಮತ್ತು ನೀಡುತ್ತಿಲ್ಲ. ಆಗಸ್ಟ್ 31ಕ್ಕೆ ನಿವೃತ್ತಿಯಾಗಲಿರುವ ಕೊಳಗೇರಿ ಮಂಡಳಿ ಚೀಫ್ ಎಂಜಿನಿಯರ್ ಎಸ್ಪಿ ಬಾಲರಾಜುರನ್ನ ಇನ್ನೂ 2 ವರ್ಷ ಮುಂದುವರಿಸುವಂತೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಆದೇಶಕ್ಕೂ ಕಿಮ್ಮತ್ತು ಇಲ್ವಾ ಎಂಬ ಅನುಮಾನ ಶುರುವಾಗಿದೆ. ಸಿರಿಗೆರೆ ತರಳುಬಾಳು ಗುರುಪೀಠ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀ ವಿರುದ್ಧ ಸ್ವಜಾತಿಯಿಂದಲೇ ಆಕ್ರೋಶ ವ್ಯಕ್ತವಾಗಿದ್ದು ಸ್ವಾಮೀಜಿಯವರನ್ನ ಪೀಠದಿಂದ ಕೆಳಗಿಳಿಸಲು ಸಮನ್ವಯ ಸಮಿತಿ ರಚಿಸಲಾಗಿದೆ. ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಸಮನ್ವಯ ಸಮಿತಿ ರಚಿಸಲಾಗಿದ್ದು ಇದೇ ಆಗಸ್ಟ್ 18ರಂದು ಸಿರಿಗೆರೆ ತರಳುಬಾಳು ಮಠಕ್ಕೆ ಹೋಗಲು ನಿರ್ಧರಿಸಲಾಗಿದೆ. ಸಂಶೋಧನಾ ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿರುವ ಆರೋಪದ ಮೇಲೆ ಕಲಬುರಗಿಯ ಕೇಂದ್ರೀಯ ವಿವಿ ಕುಲಪತಿ ಹಾಗೂ ಕುಲಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ನರೋಡಾ ಪೊಲೀಸ್ ಠಾಣೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್, ಕುಲಪತಿ ಬಟ್ಟು ಸತ್ಯನಾರಾಯಣ, ಕುಲಸಚಿವ ರುದ್ರಗೌಡ ವಿರುದ್ಧ ದೂರು ದಾಖಲಿಸಿದ್ದಾರೆ.
ಆಳಂದದ ಕಡಗಂಜಿ ಬಳಿಯ ಕೇಂದ್ರೀಯ ವಿವಿಯಲ್ಲಿ ಆಗಸ್ಟ್ 1ರಂದು ವಿವಿಯ ಬೀಳ್ಕೊಡುಗೆ ಸಮಾರಂಭ ನಡೆದಿತ್ತು. ಈ ವೇಳೆ ವಿದ್ಯಾರ್ಥಿ ನಂದಕುಮಾರ್ಗೆ ವಿವಿಯ ಹೊರಗಡೆ ಗೇಟ್ ಬಳಿಯೇ ಸೆಕ್ಯೂರಿಟಿ ತಡೆದು ನಿಲ್ಲಿಸಿದ್ದ. ಕೀಳು ಜಾತಿಯವನೆಂದು ಒಳಗೆ ಬಿಟ್ಟಿಲ್ಲ ಅಂತ ಆರೋಪಿಸಿ ನಂದಕುಮಾರ್ ದೂರು ನೀಡಿದ್ದಾರೆ. ಮಧ್ಯಪ್ರದೇಶದ ಸಾಗರದಲ್ಲಿ ಗೋಡೆ ಕುಸಿದು 9 ಮಕ್ಕಳು ಸಾವನ್ನಪ್ಪಿದ್ದಾರೆ. ಅವಶೇಷಗಳಡಿ ಸಿಲುಕಿ ಕೆಲವು ಮಕ್ಕಳು ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಸ್ಥಳದಲ್ಲಿ ಎಲ್ಲಾ ಅವಶೇಷಗಳನ್ನು ತೆಗೆದು ರಕ್ಷಣಾ ಕಾರ್ಯ ಅಂತ್ಯಗೊಳಿಸಲಾಗಿದೆ ಅಂತ ಡಿಸಿ ದೀಪಕ್ ಆರ್ಯ ಮಾಹಿತಿ ನೀಡಿದ್ದಾರೆ.